ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ತುಂಬಾ ಸಿಂಪಲ್ ರೆಸಿಪಿ ಮಾಡ್ತಿದ್ದೇನೆ. ತುಂಬಾ ಸಿಂಪಲ್ ರೆಸಿಪಿ. ಇದು ಯಾರಿಗೂ ಮಾಡಬಹುದು, ಇವನ್ ಬ್ಯಾಚುಲರ್ಸ್ ಕೂಡ ಮಾಡಬಹುದು ಅಥವಾ ಯಾರು ಹೊಸದಾಗಿ ಕುಕಿಂಗ್ ಕಲಿತಿದ್ದಾರಲ್ಲ ಅವರು ಕೂಡ ಮಾಡಬಹುದು. ತುಂಬಾ ಈಸಿ ಉಂಟು. ಆಲೂ ಮಟರ್ ಇದು ರೆಸಿಪಿ, ಒನ್ ಪಾಟ್ ರೆಸಿಪಿ ಅಂತ ಹೇಳ್ಬಹುದು ಇದನ್ನು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನೋಡಿ ಹೇಗೆ ಮಾಡೋದು ಅಂತ. ನಾನಿವತ್ತು ಕ್ವಿಕ್ ಅಂಡ್ ಈಸಿ ಆಲೂ ಮಟರ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಈಸಿ ರೆಸಿಪಿ ಇದು. ಇದರಲ್ಲಿ ಒಂದಂದ್ರೆ ಫಸ್ಟ್ಗೆ ನಾನು ಗ್ಯಾಸ್ ಆನ್ ಮಾಡಿ ಆಯಿಲ್ ಅನ್ನು ಬಿಸಿ ಮಾಡ್ತೇನೆ. ಆಯಿಲ್ ಬಿಸಿ ಆದ ತಕ್ಷಣ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ನಂತರ ಎಲ್ಲ ಪ್ರೊಸೀಜರ್ ಅನ್ನು ಮಾಡುದು ನಾವು. ಫಸ್ಟ್ಗೆ ನಾನು ಕುಕ್ಕರ್ ಅನ್ನು ತೆಗ್ದಿದ್ದೇನೆ. ಇದಕ್ಕೆ 1/4 ಕಪ್ ಅಷ್ಟು ಮಸ್ಟರ್ಡ್ ಆಯಿಲ್ ಅನ್ನು ಹಾಕಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ತೇನೆ. ಬಿಸಿ ಆದ ತಕ್ಷಣವೇ ಗ್ಯಾಸ್ ಅನ್ನು ಆಫ್ ಮಾಡಿದ ನಂತರ ಇದಕ್ಕೆ 4 ರೆಡ್ ಚಿಲ್ಲೀಸ್, 1 ಟೀ ಸ್ಪೂನ್ ಜೀರಿಗೆ. ಈಗ ಗ್ಯಾಸ್ ಆಫ್ ಉಂಟು, ಆನ್ ಇಲ್ಲ. ಹ 8ರಷ್ಟು ಗಾರ್ಲಿಕ್ ಪಾಟ್ಸ್, ಅಂದ್ರೆ ಗಾರ್ಲಿಕ್ ಬೆಳ್ಳುಳ್ಳಿ, 2 ಈರುಳ್ಳಿ ಎಲ್ಲ ಒಮ್ಮೆಲೆ ಹಾಕ್ತಾ ಇದ್ದೇನೆ. ಮತ್ತೆ ಒಂದು 6 ಪೊಟೆಟೊ, 2 ಕಪ್ ಅಷ್ಟು ಮಟರ್. ಮತ್ತೆ ಒಂದು 3 ಟೊಮೆಟೊ ಹೀಗೆ ಹಾಫ್ ಕಟ್ ಮಾಡಿ ಹಾಕಿ, 1 ಇಂಚು ಜಿಂಜರ್ ಅನ್ನು ಗ್ರೇಟ್ ಮಾಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಮತ್ತೆ ಒಂದು ಟೀ ಸ್ಪೂನ್ ಟರ್ಮರಿಕ್ ಪೌಡರ್. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನಾನೀಗ ನೀರಾಗ್ಲಿ ಎಂತ ಸಹ ಹಾಕ್ತಾ ಇಲ್ಲ. ಇದನ್ನ ನಾನು ಈಗ ಕ್ಲೋಸ್ ಮಾಡಿ ಕುಕ್ ಮಾಡ್ತೇನೆ. ಕುಕ್ ಮಾಡುವಾಗ ನೀವು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಡಬೇಕು. ಒಂದು 3 ರಿಂದ 4 ಬಿಸಿಲು ಬರೋ ತನಕ ಇಡೀರಿ. ಆಗ ಒಳ್ಳೆ ಬೇಯ್ತದೆ. ಯಾಕೆಂದ್ರೆ ಟೊಮೆಟೊ ಎಲ್ಲ ಇರುವಾಗ ಅದರ ನೀರೆಲ್ಲ ಬಿಡ್ತದಲ್ಲ, ಹಾಗೆ ನಮಗೆ ನೀರಿನ ಅವಶ್ಯಕತೆ ಇಲ್ಲ ಇಲ್ಲಿ. ಈಗ ಎಲ್ಲ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಏನ್ ಮಾಡ್ಬೇಕಂದ್ರೆ ಟೊಮೆಟೊದು ಸಿಪ್ಪೆ ಅಂದ್ರೆ ಸ್ಕಿನ್ ಅನ್ನು ತೆಗಿಬೇಕು. ಎಲ್ಲ ಪೀಸಸ್ ಸ್ಕಿನ್ ಅನ್ನು ತೆಗೆದಿದ್ದೇನೆ ನಾನು. ಇದಕ್ಕೆ ಈಗ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಹಾಕಿ ಮಿಕ್ಸ್ ಮಾಡಿ ಇದನ್ನು. ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು 5 ನಿಮಿಷ ಅಷ್ಟು ಬೇಯಿಸಿದನ್ನು. 5 ನಿಮಿಷ ನಂತರ ನೋಡಿ ಒಳ್ಳೆ ಬೆಂದಿದೆ ಇದು. ಇದಕ್ಕೆ 2 ಗ್ರೀನ್ ಚಿಲ್ಲೀಸ್ ಮತ್ತೆ 1 ಟೀ ಸ್ಪೂನ್ ಥಿಕ್ ಕರ್ಡ್ ಅಂದ್ರೆ ಮೊಸರು ಅದನ್ನು ಹಾಕಬೇಕು. 1 ಟೀ ಸ್ಪೂನ್ ಕಸೂರಿ ಮೇಥಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 2 ಕಪ್ ನೀರನ್ನು ಹಾಕಿ ಒಳ್ಳೆ ಮಾಡಿ ಬಾಯ್ಲ್ ಮಾಡ್ಬೇಕು. ಇದನ್ನು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಇದು ಬೆಂದಿದೆ ಅಂತ ನೋಡುವ. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಮಟರ್ ಕೂಡ ಒಳ್ಳೆ ಬೆಂದಿದೆ. ಇದನ್ನು ಪುನಃ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗ್ಲಿಕ್ಕೆ ಬಿಡಿರಿ. ನೋಡಿ ಎಲ್ಲ ಚೆನ್ನಾಗಿ
ಕುಕ್ ಆಗಿದೆ. ಲಾಸ್ಟ್ಗೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇರಲಿ, ನಂತರ ಸರ್ವ್ ಮಾಡಿ. ಇದು ನಿಮಗೆ ಚಪಾತಿ, ಪೂರಿ, ಪರೋಟ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಮಾಡಲಿಕ್ಕೂ ಸಿಂಪಲ್, ಅದ್ರ ಟೇಸ್ಟ್ ತುಂಬ ಒಳ್ಳೇದು ಬರ್ತದೆ. ಟ್ರೈ ಮಾಡಿ ನೋಡಿ ಒಮ್ಮೆ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.